ತನ್ನದೇ ದೇಹವನ್ನು ಆತನಿಗೆ ಅರ್ಪಿಸುತ್ತಿದ್ದಳು. ನೀನು ನನಗೆ ಅಡಿಕ್ಟಿವ್ ಆಗ್ತಿದ್ದೆ ಅತ್ತೆ, ರವಿ ಹೇಳಿದ. ಅದು ನಾನಲ್ಲ, ನನ್ನೊಳಗಿನ ಆ ಬಿಸಿತನ, ಒಂದು ಕ್ಷಣದ ತೃಪ್ತಿ, ಅದನ್ನೇ ನನಗೆ ಮತ್ತೆ ಮತ್ತೆ ಬೇಕಾಗುತ್ತಿದೆ, ಅಂದಳು. ಹೊಸ ಬದಲಾಗುವ ಮುಖ. ಒಂದು ದಿನ ಜಿಮ್ಗೆ ಹೋಗೋ ನೆಪದಲ್ಲಿ ಆಕೆ ಅಜಯ್ ಎನ್ನುವ ಹವ್ಯಾಸಿ ಫಿಟ್ನೆಸ್ ಟ್ರೈನರ್ ಜೊತೆಗೆ ಇಣುಕಿದಳು. ಅವನು ಮಸ್ಕ್ಯುಲರ್, ಡಾಮಿನೆಂಟ್, ವರ್ಡ್ಸ್ ಕಂಸಿನಂತೆ. ಆಕೆ ಟ್ರೆಡ್ಮಿಲ್ ಮೇಲೆ ಓಡುತ್ತಿದ್ದಾಗ ಅವನು ಪಕ್ಕದಿಂದ ನೋಡಿ, ನಿನ್ನ ಥೈಸ್ ಟೈಟನ್ ಆಗೋದು ನೋಡಿ ನನಗೆ ಸುಮ್ಮನಾಗಲ್ಲ. ಮೊದಲ ಬಾರಿಗೆ ಚಪ್ಪಲಿಗೆ ಬೀಳಿದಂತೆ ಅಣಕವಾದರೂ ಆಕೆಯೊಳಗಿನ ಆಸೆ ಬಿಟ್ಟಿರಲಿಲ್ಲ. ಒಂದು ಸಂಜೆ ಅಜಯ್ ಕಾರಿನಲ್ಲಿ ತಾನೇ ಒಯ್ಯೋದು ಎಂದುಕೊಂಡು ಫಾರ್ಮ್ಹೌಸ್ಗೆ ಕರೆದ. ಅಲ್ಲಿ ಪ್ರತಿಯೊಂದು ಸೆಂಚುರಿ ಸ್ಟೈಲ್ನಲ್ಲಿ ಅವನು ಅವಳನ್ನು ಡಾಮಿನೇಷನ್ ಸ್ಟೈಲ್ನಲ್ಲಿಯೇ ತೆಗೆದುಕೊಂಡ. ಅಜಯ್, ನೀನು ನಿನ್ನ ಗಂಡನಿಗೆ ಹೆಂಡತಿ ಆಗಿರಬಹುದು, ಆದರೆ ನನ್ನ ಬಳಿ ನೀನು ಕೇವಲ ನನ್ನ ಆಟದ ಬೊಂಬೆ. ಅನುಶ್ರೀ ಕರಚುತ್ತಾ, ಇಷ್ಟಪಡುವಂತೆ ಮರುಕಳಿಸುತ್ತಿದ್ದಳು. ಅನುಶ್ರೀ ಪ್ರತಿ ದಿನವೂ ನಾನಾ ನೆಪಗಳಲ್ಲಿ ಹೊರ ಹೋಗ್ತಿದ್ದಳು. ಜಿಮ್, ಮಕ್ಕಳ ಶಾಲಾ ಫೀಲ್ಡ್ ಟ್ರಿಪ್, ಅಮ್ಮನ ಹತ್ತಿರ ಹೋಗ್ತೀನಿ. ಆದರೆ ಅವಳ ದಾರಿಗಳು ಜಾನಪದ ದಾರಿಯಲ್ಲ, ಅವಳು ಇನ್ನು ದೇಹದ ಹೊತ್ತಾಟದಲ್ಲೇ ತೇಲುತ್ತಿದ್ದಳು. ಅಜಯ್ ಜೊತೆಗೆ ಆದ ವೈಲ್ಡ್ ಎಕ್ಸ್ಪೀರಿಯನ್ಸ್ ನಂತರ ಅವಳು ಇನ್ನೂ ತೀವ್ರವಾದ ಅನುಭವಗಳನ್ನು ತಲುಪಬೇಕೆಂಬ ಹಂಬಲದಿಂದ ದಿನ ಕಳೆದಳು. ಹೊಸ ವ್ಯಕ್ತಿ ರವಿಕುಮಾರ್. ಒಂದು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಸ್ನೇಹಿತ, ರವಿಕುಮಾರ್, ಬೆಂಗಳೂರು ಉದ್ಯಮಿ, 42 ವರ್ಷ, ಮದುವೆಯಾದರೂ ಬೇರೆಯವರ ಬಗ್ಗೆ ಆಸೆ. ಅನುಶ್ರೀ ಅವನ ಸ್ಟೈಲಿಶ್ ಡೀಪ್ ವಾಯ್ಸ್, ಅವನು ಕಳಿಸಿದ ವಾಯ್ಸ್ ನೋಟ್ಸ್, ನಿನ್ನ ದೇಹ ನನಗೆ ಪಾಠ ಹೇಳ್ತಿರಲ್ಲ, ನಾನು ಕೇಳುತ್ತಿದ್ದೇನೆ ಅನ್ನೋ ಮಾತುಗಳು ಆಕೆಯ ಮನಸ್ಸನ್ನು ಹೀನಾಯವಾಗಿ ಸೆಳೆದವು. ಅವರು ಒಂದು ಫೈನ್ ಡೇ ಬೆಂಗಳೂರಿಗೆ ಭೇಟಿ ಕೊಡುವ ನೆಪದಲ್ಲಿ ಹೋಟೆಲ್ನಲ್ಲಿ ಭೇಟಿಯಾದರು. ಆ ಹೋಟೆಲ್ ರೂಮಿನಲ್ಲಿರುವ ಮೃದುವಾದ ಬೆಡ್ ಮೇಲೆ ರವಿಕುಮಾರ್ ಅತ್ಯಂತ ನಿಷ್ಠೆಯಿಂದ, ತಾಳ್ಮೆಯಿಂದ, ಸೆನ್ಶುವಲ್ ಟಚಿಂಗ್ ಮೂಲಕ ಅವಳನ್ನು ಮೈಮರೆಸಿದ. ನಿನ್ನ ಮೊದಲಿನಿಂದ ಕೊನೆವರೆಗೂ ನಾನು ಓದ್ತೀನಿ ಅನು. ನೀನು ನಾನಾಗ್ಬೇಕು. ಆಕೆ ತುಟಿಗಳನ್ನು ಅವನ ಮುಖದ ಮೇಲೆ ಇಡುತ್ತಿದ್ದಳು ನಗ್ನವಾಗಿ, ದೇಹದ ಗಾಳಿಯಲ್ಲಿ ತೇಲುತ್ತಾ. ಅವಳ ಲೈಂಗಿಕ ರುಚಿ ಹೆಚ್ಚಾಗಿ. ಅನುಶ್ರೀಯೊಳಗಿನ ಆಸೆ ಈಗ ತೀವ್ರ ಆಯಿತು. ಅವಳ ಇಚ್ಛೆಗಳು ನಿಲ್ಲುತ್ತಿರಲಿಲ್ಲ. ಅವಳು ಪ್ರತಿದಿನ ಹೊಸ ಪುರುಷರೊಂದಿಗೆ ಒಂದಲ್ಲೊಂದು ರೀತಿಯ ಫ್ಯಾಂಟಸಿ ತೃಪ್ತಿಪಡಿಸಬೇಕೆಂಬ ಅಭ್ಯಾಸ ರೂಪುಗೊಂಡಿತು. ಒಬ್ಬ ಯುವಕನೊಂದಿಗೆ ಟ್ರೈನಿಂಗ್ ನೆಪದಲ್ಲಿ ಸೆಕ್ಸ್, ಪಾರ್ಕಿಂಗ್ ಲಾಟ್ನಲ್ಲಿ ಕಾರಿನೊಳಗಿನ ಉಲ್ಟಾ ಪೈಜಾಮಾ ಓಪನ್ ಸೆಕ್ಸ್, ಹೋಟೆಲ್ ಬಾತ್ ಟಬ್ ಸೆಕ್ಸ್, ಫೋಟೋಶೂಟ್ ನೆಪದಲ್ಲಿ ಸ್ಕ್ಯಾಂಟಿ ಕ್ಲೋತ್ಗಳೊಂದಿಗೆ ಬಾಯ್ಲಾಗುವ ದೃಶ್ಯಗಳು. ಅವಳ ದೇಹ ಇನ್ನು ತನ್ನದೂ ಅಲ್ಲ, ಲೈಂಗಿಕ ಹಸಿವಿನ ದಾಸಿ. ಒಂದು ದಿನ ಶಾಕ್. ಅವಳು ತಲೆಕೆಡಿಸಿಕೊಂಡಂತೆ ತಿರುಗುತ್ತಿದ್ದ ಸಂದರ್ಭದಲ್ಲಿ ಡಾಕ್ಟರ್ರಿಂದ ಕರೆ. ಮೇಡಂ, ನಿಮಗೆ ಬೇರೆ ಬೇರೆ ಲೈಂಗಿಕ ಸಹವಾಸದಿಂದ ಎಸ್ಟಿಡಿ ಲಕ್ಷಣಗಳಿವೆ. ತಕ್ಷಣ ಚಿಕಿತ್ಸೆ ಬೇಕು. ಅವಳು ಬೆರಕಾಗುತ್ತಿದ್ದಾಳೆ. ಅವಳ ಮೇಲೆ ಪಾಪದ ಛಾಯೆ. ಒಬ್ಬ ಮಾವ, ಒಬ್ಬ ಆಫೀಸ್ ಮ್ಯಾನೇಜರ್, ಒಬ್ಬ ಡೆಲಿವರಿ ಬಾಯ್ ಕೂಡ